श्रीगुरुभ्यो नमः। कान्ताय कल्याणगुणैकधाम्ने नवद्युनाथ प्रतिमप्रभाय नारायणाय अखिलकारणाय श्रीप्राणनाथाय नमस्करोमि। ಶ್ರೀಮತ್ಸುಮಧ್ವವಿಜಯ ಪಂಚಮ ಸರ್ಗದಲ್ಲಿ 47ನೇ ಶ್ಲೋಕ. ಶೃಂಗಾರಸಿಂಧುಂ ಸಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದಧೀರ್ದೇವಮವಂದತಾಗತಃ ಕವೇರಕನ್ಯಾ ಹಿಮವಾಯುಸೇವಿತಂ. ಶೃಂಗಾರಸಿಂಧುಂ ಸಹ ಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದಧೀಹಿ ದೇವಂ ಅವಂದತ ಆಗತಃ ಕವೇರಕನ್ಯಾ ಹಿಮವಾಯು ಸೇವಿತಂ. ಹಿಂದೆ ನೋಡಿದಂತೆ ಚಾತುರ್ಮಾಸ್ಯವನ್ನ ಗುರುಗಳು ರಾಮೇಶ್ವರದಲ್ಲಿ ಮಾಡಿದರು ಹಾಗೆ ಅಂತ. ತದನಂತರ ಆಗತಃ ಚಾತುರ್ಮಾಸ್ಯ ಮುಗಿಸಿ ತತಃ ಆಗತಃ ಅಲ್ಲಿಂದ ಹೊರಟವರಾಗಿ ಶ್ರೀಮದ್ ಆಚಾರ್ಯರು ಅಮಂದಧೀಹಿ, ಮಂದ ಅಂದ್ರೆ ಅಪೂರ್ಣ ಅಂತ, ಸ್ವಲ್ಪ ಅಂತ ಅರ್ಥ. ಅಮಂದ ಅಂದ್ರೆ ಪೂರ್ಣ, ಪೂರ್ಣವಾದ ಬುದ್ಧಿ ಉಳ್ಳವರಾದ, ದೀಹಿ ಅಂದ್ರೆ ಬುದ್ಧಿ, ಪೂರ್ಣವಾದ ಬುದ್ಧಿ ಉಳ್ಳವರಾದ ಶ್ರೀಮದ್ ಆನಂದ ತೀರ್ಥರು ಶೃಂಗಾರ ಸಿಂಧುಂ, ಶೃಂಗಾರೇನ ಸಿಂಧು ಇವ ಸಮುದ್ರ ಇವ ತಂ, ಭಾರಿ ಶೋಭಿಸ್ತಾ ಇರತಕ್ಕ, ಅಲಂಕಾರ ಪ್ರಾಯವಾಗಿರತಕ್ಕ ಭುಜಂಗಶಾಯಿನಂ, ಭುಜಂಗೇ ಶೇತೆ, ಶೇಷದೇವರ ಮೇಲೆ ಪವಡಿಸಿದ ಆ ಶ್ರೀರಂಗವಾಸಂ, ಶ್ರೀರಂಗ ಕ್ಷೇತ್ರದಲ್ಲಿ ವಾಸವಾಗಿರತಕ್ಕ ಸತಾಂ ಕೃತಮಂಗಲಂ, ಸಜ್ಜನರಿಗೆ ಮಂಗಳವನ್ನ ಉಂಟು ಮಾಡತಕ್ಕ ಆ ಪರಮಾತ್ಮ, ಮತ್ತು ಕವೇರ ಕನ್ಯಾ ಹಿಮವಾಯು ಸೇವಿತಂ, ಕವೇರ ಅಂತ ಒಂದು ಮುನಿ ಋಷಿಗಳು, ಅವರ ಮಗಳಾದ್ದರಿಂದ ಕಾವೇರಿ ಅಂತ ಹೆಸರು. ಕವೇರ ಎನ್ನುವ ಋಷಿಯ ಮಗಳಾದ್ದರಿಂದ ಕಾವೇರಿ ಅಂತ. ಕಾವೇರಿಯಲ್ಲಿ ಬರತಕ್ಕ ಹಿಮವಾಯು, ಶೀತಲವಾದ ವಾಯುವಿನಿಂದ ಸೇವಿಸಲ್ಪಟ್ಟ ಕಾವೇರಿ ಜಲ ಸಂಪರ್ಕ ಶೀತಲವಾಯುನ ಸೇವಿತಂ, ತಂಪಾದ ಗಾಳಿಯಿಂದ ಸೇವಿಸಲ್ಪಟ್ಟ ದೇವಂ, ಕ್ರೀಡಾದಿ ಗುಣ ವಿಶಿಷ್ಟನಾದ ಶ್ರೀಹರಿಂ, ಆ ರಂಗನಾಥ ದೇವರನ್ನ ಅವಂದತ, ನಮಸ್ಕಾರ ಮಾಡಿದರು ಅಂತ ಅರ್ಥ. ಇದೆಲ್ಲವೂ ಕೂಡ ಆ ರಂಗನಾಥನಿಗೆ ವಿಶೇಷವಾಗಿದೆ. ಅಂಥ ವಿಶೇಷಣವುಳ್ಳ ಆ ಪರಮಾತ್ಮನನ್ನ ಆಚಾರ್ಯರು ನಮಸ್ಕಾರ ಮಾಡಿದರು ಅಂತ ಅರ್ಥ. ಶೃಂಗಾರ ಸಿಂಧುಂ ಸ ಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದಧೀರ್ದೇವಮವಂದತಾಗತಃ ಕವೇರ ಕನ್ಯಾ ಹಿಮವಾಯು ಸೇವಿತಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.